ದೇವಿಯ ಮಾತ್ನೆ 9ನೇ ಅಧ್ಯಾಯ 8ನೇ ಅಧ್ಯಾಯ ಒಳಗ ಮಹಿಷಾಸುರನ ಕೊಂದ ಮರ್ದನಿ ಎನಿಸಿಕೊಂಡಂತ ಜಗನ್ಮಾತೆ ಜಗದಂಬೆ ಇಲ್ಲಿ 9ನೇ ಅಧ್ಯಾಯದೊಳಗ ಯಾವ ಸೂರರು ಬಿಡಾಲ ಚಿಕ್ಷಸೂರ ಋದುಯುಗ್ರ ಇಂಥವರನ್ನೆಲ್ಲ ಸಂವರಿಸಿಕೊಂಡಂತ ಈ ಜಗನ್ಮಾತೆ ಮುಂದ ಮಹಿಷಾಸುರನ ಎಷ್ಟೋ ಪ್ರಯತ್ನಿಸಿ ಆ ಮಹಿಷಾಸುರನ ಸಂಹಾರ ಮಾಡಿದಂತ ತಾಯಿ ಜಗನ್ಮಾತೆ ಇದು ಎದಕ್ಕಾಗಿ ನಾನು ಸಂಹಾರ ಮಾಡಿದ ಈ ದುಷ್ಟರನ್ನ ಅಂತ ಕೇಳಿದ್ರ ಜಗನ್ಮಾತೆ ಏನ್ ಹೇಳ್ತಾಳೆ ಅಂದ್ರ ನನ್ನ ಭಕ್ತರ ಸಲುವಾಗಿ ನಾನು ರಕ್ಷಣೆ ಮಾಡೋಗೋಸ್ಕರ ಈ ಜಗತ್ತೊಳಗ ಈ ದುಷ್ಟರನ್ನ ಸಂಹಾರ ಮಾಡಿದೆ ಅಂತ 9ನೇ ಅಧ್ಯಾಯದೊಳಗ ಉಲ್ಲೇಖಿಸ್ತಾಳ. ಆದ್ರೆ ದೇವತಾನಿಗಳು 33 ಕೋಟಿ ದೇವತೆಗಳು ಏನ್ ಹೇಳ್ತಾರಂತ ಕೇಳಿದ್ರ ಈ ತಾಯಿ ಜಗನ್ಮಾತೆ ಇಂದ್ರ ದೇವತೆಗಳ ಸಿಂಹಾಸನ ಇಂದ್ರ ಪದವಿಗೆ ಸಿಕ್ತು. ಎಲ್ಲಾರು ಯಾರ್ಯಾರ ದೇವತೆಗಳ ಅವರ ಸ್ನಾನಗಳಿದ್ರು ಆ ಸ್ನಾನಕ್ಕ ಹೊಂದಬೇಕಾದ್ರ ಯಾರು ಕಾರಣ ಅಂತ ಕೇಳಿದಾಗ ಜಗನ್ಮಾತೆ ಜಗಜ್ಜನನಿ ಈ ತಾಯಿ ಕಾರಣ ಅಂತ ಎನಿಸಿಕೊಂಡ ಬಂದಿರುವಂತಹದ್ದು. ಯಾಕ್ರಿ ಇಲ್ಲಂದ್ರ ತಾಯಿಗೆ ಕೇಳಿದಂತ ದೇವತೆಗಳು ಏನಂತ ಕೇಳಿದ್ರು, ಜಗನ್ಮಾತೆ ಜಗಜ್ಜನನಿ ಇವತ್ತ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿ ಇಷ್ಟ ದುಷ್ಟರನ್ನ ಸಂಹಾರ ಮಾಡಿ ಇಷ್ಟೆಲ್ಲ ನೀನು ನಮ್ಮ ಸಲುವಾಗಿ ಮತ್ತೆ ಜಗತ್ತಿನ ಸಲುವಾಗಿ ಇಷ್ಟ ಪ್ರಯತ್ನವನ್ನ ಮಾಡಿದಿ, ಮತ್ತ ನಿನಗೆ ಇಷ್ಟವಾದಿದ್ದು ಏನಿ ಜಗತ್ತಿನ ಅಂತ ಕೇಳಿದ್ರ ಏನ್ ಹೇಳ್ತಾರೆ ತಾಯಿ ಜಗನ್ಮಾತೆ, ನೋಡ ನನ್ನ ಮ್ಯಾಲ ಅತಿ ಪ್ರೀತಿಯನ್ನ ಯಾರು ಮಾಡ್ತಾರೋ, ಯಾರ ಆನಂದದಿಂದ ನನ್ನ ಸಲುವಾಗಿ ಇವತ್ತ ಪ್ರಯತ್ನ ಮಾಡಿ ದುಡಿತಾರ, ಈ ಭೂಮಿ ಮ್ಯಾಲ ಎಷ್ಟು ಜನ ಅದಲ್ಲ, ನನ್ನ ಮೇಲೆ ದೇವಿ ಆರಾಧಕರು ಎಷ್ಟು ಜನ ಅದಾರಲ್ಲ, ಇವರ ಮ್ಯಾಲ ಪ್ರೀತಿ ಇದ್ದಷ್ಟ ನನಗೆ ಯಾರು ಮ್ಯಾಲೂ ಇಲ್ಲ ಅಂತ ಹೇಳಿದಂತ ಜಗನ್ಮಾತೆ. ನನ್ನ ಮ್ಯಾಲ ಯಾರ ಪ್ರೀತಿಯನ್ನು ಇಟ್ಟಾರಲ್ಲ ಇವರ ಮೇಲೆ ನನ್ನ ಪ್ರೀತಿ ಸದಾಕಾಲ ಇರ್ತದ, ಇವರಿಗೆ ಸದಾಕಾಲ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಜಗನ್ಮಾತೆ ಹೇಳ್ತಾಳ. ಅಂದ್ರೆ 33 ಕೋಟಿ ದೇವತೆಗಳಿಗೆ ಏನ್ ಹೇಳ್ತಾಳ ಜಗನ್ಮಾತೆ ಅಂತ ಕೇಳಿದ್ರ, 33 ಕೋಟಿ ದೇವತೆಗಳೇ ನೀವು ಯಾವ ಕಾರ್ಯಗಳನ್ನ ಭೂಮಿ ಮೇಲೆ ಮಾಡ್ಬೇಕಂದ್ರ ಯಾರ ಶಿವ ಅನ್ಲಿ, ಶಂಭೋ ಶಂಕರ ಅನ್ಲಿ, ಬ್ರಹ್ಮ ಅನ್ಲಿ, ವಿಷ್ಣು ಅನ್ಲಿ 33 ಕೋಟಿ ದೇವತೆಗಳ ಒಳಗೆ ಯಾರು ಸ್ತುತಿ ಮಾಡಿದ್ರು ಕೂಡ ಅದು ಬಂದು ಮುಟ್ಟೋದು ಯಾರಿಗಂದ್ರೆ ನನಗ ಅಂತ ಹೇಳ್ತಾರ ಜಗನ್ಮಾತೆ. ನೀವು ಯಾರನ್ನಾದ್ರೂ ಸ್ತುತಿ ಮಾಡಿ ಆ ಸ್ತುತಿ ಯಾರಿಗೆ ಬರ್ತದ ನನಗ ಬರ್ತದೆ ಅಂತ ತಿಳ್ಕೊಂತೀನಿ. ಆದ್ರೆ ನನ್ನ ಭಕ್ತರನ್ನ ನೀವೇನ್ ಮಾಡ್ಬೇಕಂದ್ರೆ ಸದಾ ಸಂರಕ್ಷಣೆ ಮಾಡ್ಬೇಕು. ಯಾಕಂದ್ರ ನೋಡಿ, ಒಂದು ಶಾಂತಿ ಬರ್ಬೇಕಾದ್ರ ಪ್ರಯತ್ನ ಮಾಡ್ಬೇಕಾಗ್ತದ, ಒಂದು ಜ್ಞಾನ ಮಾಡ್ಬೇಕಾದ್ರೆ ಪ್ರಯತ್ನ ಮಾಡ್ಬೇಕಾಗ್ತದ. ಅದೇ ಸಿಟ್ಟು ಬರ್ಬೇಕಾದ್ರೆ ಪ್ರಯತ್ನ ಬೇಕಂದ್ರೆ ಸಿಟ್ಟು ಬರಾಕ ಯಾವ ಪ್ರಯತ್ನ ಬೇಕಾಗಿಲ್ಲ, ಬರೀ ಕ್ಷಣಾರ್ಥದಲ್ಲಿ ಸಿಟ್ಟು ಬರ್ತದ. ಅಂದ್ರೆ ಈ ಸಿಟ್ಟನ್ನ ಯಾರ ಮರ್ದನೆ ಮಾಡ್ತಾರೋ, ನನ್ನ ಕಡೆ ಯಾರ ಮನಸ್ಸು ಮಾಡ್ತಾರೋ ಇವರ ಜೀವನದೊಳಗ ಈ ಭವಬಂಧನದೊಳಗಿಂದ ನಾ ಪಾರ್ ಮಾಡ್ತೀನಿ ಅಂತ ಜಗನ್ಮಾತೆ ಜಗಜ್ಜನನಿ ಹೇಳ್ತಾವ. ಪುಣ್ಯಾತ್ಮರೇ, ದೇವತೆಗಳು ಏನಂತ ಸ್ತುತಿಸ್ತಾರಂತ ಕೇಳಿದ್ರ, ಹೇ ಕರುಣಾಮೇ, ಹೇ ಕರುಣಾ ಸಾಗರಿ, ನೀನು ಜಗನ್ಮಾತೆ, ನೀ ಜಗಜ್ಜನನಿ, ನೀನು ಅಖಂಡ ಕೋಟಿ ಬ್ರಹ್ಮಣ ನಾಯಕಿ, ನೀನು ಭಕ್ತ ರಕ್ಷಕಳು, ನೀನು ಅನಾಥ ರಕ್ಷಕಳು. ಯಾರಾದ್ರೂ ನೀರಲ್ಲಿ ಮುಳುಗುವಾಗ ಅವರ ರಕ್ಷಣೆ ಮಾಡಿದ ತಾಯಿ ನೀನು. ಯಾರ ಸ್ತುತಿ ಮಾಡತ್ತಾರೆ ಇದನ್ನ? 33 ಕೋಟಿ ದೇವತೆಗಳು ಆದಿಶಕ್ತಿ ಜಗನ್ಮಾತೆಯಿಂದ ಈಕೆ ತಾಯಿ ವರ್ಣನೆ ಮಾಡಕತ್ತಾರ. ಇಲ್ಲಿ ಈ ವರ್ಣನೆ ಯಾರು ಕೇಳಾಕತ್ತಾರ, ಈ ವರ್ಣನೆ ಯಾರು ಹೇಳಾಕತ್ತಾರ ಅಂತ ಕೇಳಿದ್ರ ಶಂಕರ ಭಗವಾನ್ ಶಿವ ಯಾರು ಹೇಳತ್ತಾರ ಅಂದ್ರೆ ನಂದೇಶನಿಗೆ ಹೇಳ್ತಾ ಇದ್ದಾರೆ. ಯಾವಾಗ ಈ ವರ್ಣನೆ ಕೇಳುತ್ತಾ
ಎಷ್ಟೋ ದೇವತೆಗಳ ಮೈಯವನ್ನ ಮರೆತರು, ಎಷ್ಟೋ ದೇವತೆಗಳ ಕೊಂಡಾಡಿದರು, ಡಮರಗಳನ್ನ ಊದುವ ತುತ್ತೂರಿಗಳನ್ನ ಎಲ್ಲ ಊದುತ್ತಾ ಆ ತಾಯಿಯ ಸ್ಮರಣ ಮಾಡಿಕೊಂಡ ಜಗತ್ತಿನೊಳಗ ಕೂಗಲಾರಂಭಿಸಿದ್ರು, ತಾಯಿಯ ಸ್ತುತಿಯನ್ನ ಪ್ರಾರಂಭ ಮಾಡಿದ್ರು. ಎಂತ ತಾಯಿ ಅಂತ ಕೇಳಿದ್ರ ಜಗದಗಲ ಮುಗಲಗಲ, ಈ ತಾಯಿ ನೀರಗಲ, ಈ ತಾಯಿಗೆ ಅಳತಿನೇ ಇಲ್ಲ. ಇಂಥ ತಾಯಿ ನಮ್ಮನ್ನ ಏನ್ ಮಾಡಿದ್ರಂದ್ರ ಸಂರಕ್ಷಣೆ ಮಾಡಿದಳು. ಎಂತ ಮಹಿಷಾಸುರನ್ನ ಕೊಂದು ಹಾಕಿ ನಿಮಗೆ ಏನ್ ಮಾಡಿದ್ರಂದ್ರ ಜಗತ್ತಿನೊಳಗ ಯಾವ ಕಾಟಾದಿಗಳ ಬರದಂತೆ ಸಂರಕ್ಷಣೆ ಮಾಡಿದಳು ಈ ತಾಯಿ ಜಗತ್ಮಾತೆ, ತಾಯಿ ಜಗಜ್ಜನನಿ ಅಂತ 33 ಕೋಟಿ ದೇವತೆಗಳು ಆ ತಾಯಿಯ ಸ್ತುತಿಯನ್ನು ಮಾಡಲಾರಂಭಿಸಿದ್ರು. ತಾಯಿಯ ಸ್ತುತಿ ಯಾವ ಬಾಯಿಲೆ ಮಾಡಿದ್ರು ಕೂಡ, ಎಷ್ಟ ನಾಲ್ಗೆಲೆ ಮಾಡಿದ್ರು ಕೂಡ ಇದು ಮುಗಿಲಾರದ್ದು. ನೋಡಿ, ವೇದಾಂತದೊಳಗ ಆದಿಶಿಷ್ಯನ ಕೇಳಿದಂತ ತಾಯಿಯ ವರ್ಣನೆ, ಭಗವಂತನ ವರ್ಣನೆ ಮಾಡ್ಲಿಕ್ಕೆ ಎಷ್ಟಾದ್ರೂ ಎಷ್ಟು ತಾಸರ ಬೇಕತ್ತಿ, ಎಷ್ಟು 50 ಟೈಮರ ಬೇಕಾಗ್ತದ ಅಂತ ಕೇಳಿದ್ರ, ಯಾರಿಗೆ ಮುಗ್ಸಾಕ ಆಗ್ತದೆ ಅಂತ ಕೇಳಿದ್ರ ಆದಿಶೇಷ ಅಂದಂತ. ನಾನು ಮುಗಿಸ್ತೇನಲ್ಲ ಅಂದಂತ ಆದಿಶೇಷ. 33 ಕೋಟಿ ದೇವತೆಗಳೊಳಗ ಎಲ್ಲರೂ ಹಿಂದೆ ಸರಿದ ನಿಂತ್ರ ಆದಿಶೇಷ ಒಂದು ಮಾತಾಡಿದ. ತಾಯಿ ವರ್ಣನೆ 4 ವೇದ 6 ಶಾಸ್ತ್ರ 18 ಪುರಾಣ 36 ತತ್ವ ಇವೆಲ್ಲ ನಾನು ನಿರೂಪಣೆ ಮಾಡ್ತೀನಿ, ನಾನು ಮುಗಿಸ್ತೇನೆ ಅಂತ ಹೋದ. ಯಾರಿ? ಆದಿಶೇಷ. ಅವ್ನಿಗೆ ಎಷ್ಟು ತಲೆ ಇದ್ದು ರೀ? 1 ತಲೆ ಇತ್ರಿ ಮೊದಲ ಆದಿಶೇಷಗೆ. ಮತ್ ಎಷ್ಟಾದ್ರು 7 ತಲೆ ಆದ್ರು. ಅತ್ತೊಳಕ್ಕೆ ಎಷ್ಟು ತಲೆ ಮಾಡ್ಕೊಂಡ? 1000 ತಲೆ ಮಾಡ್ಕೊಂಡ ಆದಿಶೇಷ. 1000 ತಲೆ. 1000 ತಲೆ ಒಳಗ ನಾಲ್ಗೆ ಎಷ್ಟಾದ್ರು ರೀ? 1000 ನಾಲ್ಗೆ ಆದ್ರು. 1000 ನಾಲ್ಗೆಲೇನ ಹೇಳ್ಕೊಂತ ಹೋದ ಪರಮಾತ್ಮನ ವರ್ಣನೆ, ವಿಷ್ಣುನ ವರ್ಣನೆ. ತಾಯಿನಂತಾಳ ವಿಷ್ಣುನು ನಾನೇ, ಹರಿನು ನಾನೇ, ಆದಿಶಕ್ತಿ ಜಗನ್ಮಾತೆನು ನಾನೇ ಅದೇನೆ. ನನ್ನ ಬಿಟ್ಟು ಹರಿ ಇಲ್ಲ, ಹರಿ ಬಿಟ್ಟು ನಾನಿಲ್ಲ, ಜಗತ್ತು ಬಿಟ್ಟು ನಾನಿಲ್ಲ, ಜಗತ್ತು ನಾನೇ ಅಂತ ಹೇಳ್ತಾಳ ಜಗನ್ಮಾತೆ, ಜಗದ ಕಲಾಂಡ ಕೋಟಿ ಬ್ರಹ್ಮನ ನಾಯಕಿ. ಯಾವಾಗ ಆದಿಶೇಷ ಎಷ್ಟು ನಾಲ್ಗೆಲೆ ಹೇಳಿದಾರಿ? 1000 ನಾಲ್ಗೆಲೆ ಹೇಳಕ್ ಹೋದ. ಮುಗಿತೇನ್ರಿ ವರ್ಣನೆ, ಮುಗಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವಾಗ ಆದಿಶೇಷ ಏನ್ ಮಾಡಿದ ನೋಡಿ, ಹಾವಿನೊಳಗೆ ಒಂದು ಹಾವಿನೊಳಗೆ ನಾಲ್ಗೆ ಎಷ್ಟು ಇರ್ತಾವ? 1 ಇರ್ತೈತೆ, 2 ಇರ್ತಾವ. 2 ಯಾವಾಗ 2 ಆಗುವಂತ ಕೇಳಿದ್ರ ತಾಯಿ ವರ್ಣನೆ ಮಾಡಾಕೇನು ಹೋಯ್ತು ಆದಿಶೇಷ 1000 ನಾಲ್ಗೆ ಹೋಗಿ ಅದರೊಳಗೆ ಒಂದೊಂದು ಟಿಸಲಾಗಿ 2 ನಾಲ್ಗೆ ಆದವು. 2 ನಾಲ್ಗೆಲೆ ಹೇಳಾಕತ್ತು ಅಂದ್ರೆ ಎಷ್ಟು 1000 ನಾಲ್ಗೆ ಆದ್ರಿ? 2000 ನಾಲ್ಗೆಲೆ ತಾಯಿ ವರ್ಣನೆ, ತಾಯಿ ಮಹಿಮೆಯನ್ನ ವಿಷ್ಣುನ ದಾಸ್ಯವಾಗಿ ಹೇಳಕತ್ತಾರೆ. ಮುಗಿತೇನ್ರಿ? ಮುಗಿಲಾಕ ಸಾಧ್ಯನೇ ಇಲ್ಲ. ಅದು ಎಷ್ಟು ತಿಂಗಳು ಹೇಳಿದ, ಎಷ್ಟು ವರ್ಷಗಳು ಹೇಳಿದ? 6 ವರ್ಷ ಹೇಳಿದಂತ 6 ವರ್ಷ ಆದಿಶೇಷ. 6 ವರ್ಷ ಅದು ಎಷ್ಟು ನಾಲ್ಗೆಲೆ ಹೇಳಿದಾರಿ? 2000 ನಾಲ್ಗೆಲೆ ಹೇಳಿದ. 2000 ನಾಲ್ಗೆಲೆ, 2000 ನಾಲ್ಗೆಲೆ ಹೇಳಿದ್ರ ಆ ತಾಯಿಯ ಮಹಿಮೆ, ವಿಷ್ಣು ಚರಣನ ಮಹಿಮೆ ಹೇಳಲ್ಲ ಕಾಯ್ತೇನ್ರಿ? ಹೇಳಕ್ಕಾಗ್ಲಿಲ್ಲ. ಅವ ಏನು ಮಾಡಿದ? ವೇದೊಳಗ ಮುಗಿಲಿಲ್ಲ, ಈ ವರ್ಣನೆ ನನಗೆ ತಿಳಿಲಿಲ್ಲ. ಎಷ್ಟು ಹೇಳಿದ್ರು ಇದು ಮುಗಿಯುವುದಲ್ಲ, ಇದು ಮುಗಿಸಾಕು ಯಾರಿಗಾಗಿಲ್ಲ ಅಂತ ಯಾವಾಗ ಪ್ರಜ್ಞೆ ಬಂತು ಆದಿಶೇಷನಿಗೆ, ಆದಿಶೇಷ ಏನು ಮಾಡಿದ? ಅವ್ವ ನೀ ವಿಷ್ಣು ಹರಿ ಇದ್ದಿ, ನೀನು ಹರಿ ಇದ್ದಾಗ ನಾ ಏನು ಮಾಡಿದೆ ಅಂದ್ರ ಅವನ ಹಾಸಿಗೆಯಾಗಿ ಮಕ್ಕೊಂಡೆ ಅಂತಾರೆ. ಏನಾದ್ರಲ್ಲೇ ಪರಮಾತ್ಮನ ಹಾಸಿಗೆಯಾದ ಯಾರು? ಆದಿಶೇಷ. ಅವರ 33 ಕೋಟಿ ದೇವತೆಗಳು ಕೇಳಿದ್ರಂತ. ಏನಂತ ಕೇಳಿದ್ರು ನೋಡ ಆದಿಶೇಷ, ಮತ್ತು ನೀನು ತಾಯಿ ವರ್ಣನೆ, ಹರಿ ವರ್ಣನೆ, 4 ವೇದ 6 ಶಾಸ್ತ್ರ 18 ಪುರಾಣ 64 ಕಲೆ 14 ವಿದ್ಯೆ 84 ಸಿದ್ಧಿ, ಇಷ್ಟೆಲ್ಲ ನಿರೂಪಣೆ ಮಾಡಿದ್ರು ಕೂಡ, ಇಷ್ಟು ಹೇಳಿದ್ರು ಕೂಡ ಮುಗಿಸಿದೇನಂತ ಕೇಳಿದ್ರು. ಏನಾಗಿ ಹೋಗಿದ್ದಾರೆ?
ಪರಮಾತ್ಮನ ಜಗತ್ಮಾತೆ ಹಾಸಿಗೆಯಾಗಿದ್ದ. ಮುಗಿತೇನಂತ ಕೇಳಿದ್ರ ಅವಾಗ ಆದಿಶೇಷ ಹೇಳಿದಂತ, ನನಗ ಮುಗಿಸ್ಲಾಕ ಆಗಲಾರ್ಕನ ಪರಮಾತ್ಮನ ಹಾಸಿಗೆ ಆದೆ ಅಂತಂದರು. ಪರಮಾತ್ಮನ ಹಾಸಿಗೆ ಆದೆ ನಾನು. ಮತ್ತೆ ನೀನು ಎಷ್ಟು ದಿನ ಹೇಳಿದಿ ವೇದಾಂತ ಕೇಳಿದ್ರ 6 ವರ್ಷ ಹೇಳಿದೆ ಅಂದರು. ಮತ್ತ 6 ವರ್ಷ ಹೇಳಿದ್ರ ಮತ್ತೆ ಎಷ್ಟು ಹೇಳಿದೆಪ್ಪ ನೀನು? 4 ವೇದದೊಳಗ ಎಷ್ಟರ ನಿರೂಪಣೆ ಕೊಟ್ಟಿ ಅಂತ ಕೇಳಿದ್ರಂತ ಆದಿಶೇಷ. ಅವಾಗ ಆದಿಶೇಷ ಏನಂದ, 4 ವೇದ 6 ಶಾಸ್ತ್ರ 18 ಪುರಾಣದೊಳಗ ನಾ ಎಷ್ಟು ಹೇಳಿದೆ ಅಂತ ಕೇಳಿದ್ರ 6 ವರ್ಷ ಹೇಳಿದೆ. 6 ವರ್ಷದೊಳಗ 2000 ನಾಲ್ಗಿಲೆ ಹೇಳಿದೆ. ಅದು ಹಗಲಿ ರಾತ್ರಿ ಹೇಳಿದೆ. ಅದ್ರೊಳಗೆ ಎಷ್ಟು ಹೇಳಿದಂತ ಕೇಳಿದ್ರ 1 ಎಳ್ಳಕ್ಕಾಷ್ಟು ಹೇಳಕ್ಕಾಗಲಿಲ್ಲ ಅಂತ. ಎಂತಂದ್ರೆ ಆ ವೇದದೊಳಗ ತಾಯಿಯ ಮಹಿಮೆ ಒಳಗ, ತಾಯಿಯ ವರ್ಣನೆ ಒಳಗ, ವಿಷ್ಣುನ ವರ್ಣನೆ ಒಳಗ 1 ಎಳ್ಳಕ್ಕಾಳಷ್ಟು ನನಗೆ ಹೇಳಕ್ಕಾಗಲಿಲ್ಲ ಅಂತ ಯಾರು ಹೇಳಿದ್ರು? ಆದಿಶೇಷ ಹೇಳಿದ. ಮತ್ತಿಷ್ಟೆಲ್ಲ ಹೇಳಿ ಏನು ಪ್ರಯೋಜನ ಆಗ್ತದೆ ಅಂತ ಕೇಳಿದ್ರ, ಅಂದ್ರ ನನ್ನಲ್ಲಿ ನಾ ಹೇಳ್ಬೋದಂತಿತ್ತು, ಅದು ನಾನಕ್ ಬಂದದು ನನ್ನಲ್ಲಿ ಕಾಡಿತ್ತು. ನಾ ಎಷ್ಟು ಹೇಳಿದ್ರು ಇದು ಮುಗಿಲಾಕ ಪ್ರಾರಂಭ ಆಗ್ಲೇ ಇಲ್ಲ, ಇದು ಮುಗಿಯಲಿಲ್ಲ. ಮತ್ತೆ ಪರಮಾತ್ಮನ ಹಾಸಿಗೆ ಆದಿ ಮತ್ತೆ ಪರಮಾತ್ಮನ ಪಡ್ಕೊಳ್ಬೇಕಾದ್ರ ನಾನೇನು ಮಾಡ್ಬೇಕಂತ ಕೇಳಿದಾಗ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರ. ಏನಂತ? ಅನನ್ಯ ಚಿಂತಯಂತೋ ಮಾಂ ಯೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯ ವಿವೃತ್ತಾನಾಂ ಯೋಗಕ್ಷಂ ವಾಮ್ಯಹಂ. ನೋಡತ್ತ ಜಗತ್ಮಾತೆ ಹೇಳ್ತಾಳ, ನೋಡು ನೀ 4 ವೇದ ಕಲಿಯುವುದು ಬೇಡ, 6 ಶಾಸ್ತ್ರ ತಿಳ್ಕೊಳ್ಳೋದು ಬೇಡ, 18 ಪುರಾಣ ಅರಿಯುವುದು ಬೇಡ, 64 ಕಲೆ ನೀ ಉದ್ದಕ್ಕ ತಿಳ್ಕೋದು ಬೇಡ. ಇಲ್ಲೇನ್ ಹೇಳ್ತಾರಂತ ಕೇಳಿದ್ರ, ಸದಾ ನನ್ನ ನಾಮ ಸ್ಮರಣ. ಅದು ಹೆಂಗಂದ್ರ ಕಿಂಕರ ಸ್ವಭಾವ. ಕಿಂಕರ ಸ್ವಭಾವದಿಂದ ನನ್ನ ಸದಾ ಕಾಲ ನನ್ನ ಸ್ಮರಣ ಮಾಡಿದ್ರ ಏನ ಶಿವನು ಹರಿಯನ್ನು ಬರೇ ಶಿವನು ಅಂದ್ರೆ, ಶಿವ ಅಂದ್ರ ಓಂಕಾರ ಅಂದ್ರ ಜಗತ್ತೆಲ್ಲ ತುಂಬಿದಂತ ಓಂಕಾರ ಅದ. ಈ ಜಗತ್ತಿಗೆ ನೋಡ್ರಿ, ಇದೆಲ್ಲ ಈ ಮಂದಿರಕ್ಕ ಇಲ್ಲೊಂದ ನೀವೇನ್ ಮಂದಿರ ಮಾಡಿ ಇದು ಎದ್ರ ಮ್ಯಾಗ ನಿಂತತ್ರಿ ಅಂತ ಕೇಳಿದ್ರ, ಈ ಕಂಬದ ಮ್ಯಾಗ ಹೆಂಗ ನಿಂತದಲ್ಲ, ಜಗತ್ತಿನ ಕಂಬ ಯಾವುದು ಅಂತ ಕೇಳಿದ್ರ, ಜಗತ್ತಿನ ಕಂಬ ಯಾವ್ದ್ರಿ? ಓಂ ನಮ ಶಿವಾಯ ಅನ್ನುದ ಜಗತ್ತಿನ ಕಂಬ. ಈ ಜಗತ್ತಿ ಎದ್ರ ಮ್ಯಾಗ ನಿಂತಂದ್ರ ನಾಮದ ಮೇಲೆ ಈ ಜಗತ್ತು ನಿಂತದ. ಹರಿ ಎನ್ನುವ ತಾಯಿಯ ಮಹಿಮೆ ಎದರ ಮೇಲದ ಅಂತ ಕೇಳಿದ್ರ, ಓಂ ನಮ ಶಿವಾಯ ಎನ್ನುವ ಶಬ್ದ ತಾಯಿಯ ಹೃದಯದಲ್ಲಿ ಹುಟ್ಟಿರುವಂತ ಈ ಶಬ್ದಾರ್ಥ. ಓಂ ಅಂದ್ರೆ ಏನ್ರಿ? ಓಂ ಅಂತದ. ಮುಂದೆ ಓಂ ಆಗ್ಬೇಕಾದ್ರ ಏನೈತ್ರಿ? ಅದಕ್ಕೆ ಒಂದು 0 ಅದ. 0 ಅದ ಇದ್ದಾಗ ಏನಂತದ? ಓಂ ಆಯ್ತು. 0 ಇಲ್ಲ ಅಂದ್ರೆ ಓ ಆಗ್ತದ, ಬರೀ ಓ ಆಗ್ತದ. ಅದಕ್ಕ ತಾಯಿ ಹೇಳ್ತಾಳ, ಈ ಓಂ ನಮ ಶಿವಾಯ ಎನ್ನುವ ಮಂತ್ರ ಏನದಲ್ಲ, ಓ ಅನ್ನೋಳು ನಾನು. ಏನ್ ಹೇಳ್ತಾಳ? ಓ ಅನ್ನೋಳು ನಾನು. ಸಂಸಾರದೊಳಗಿದ್ದವರು ನೀವು, 0ದೊಳಗಿದ್ದವರು ನೀವು. ನನಗ ಕರೆದ್ರ ನಾವು ಅಂತ ನಾನು ಮೈ ಮರೆತ ಬರುವ ತಾಯಿ ನಾನಿದ್ದೇನೆ ಅಂತ ಜಗನ್ಮಾತೆ ಹೇಳ್ತಾಳೆ ಮಾತನ್ನ. 0ದಾಗಿದ್ದವ್ರು ಯಾರು? ನಾವು ನೀವುಗಳೆಲ್ಲ. ಸಂಸಾರದೊಳಗಿದ್ದವರು ನಾವು ನೀವುಗಳೆಲ್ಲ. ನಾವು ಸಂಸಾರದೊಳಗಿದ್ದ ಜಗತ್ಮಾತೆ, ಜಗತ್ ಜನನಿ, ಕರುಣಾಸಾಗರಿ, ದಯಾಮೂರ್ತಿ ನೀ ತಾಯಿ, ನೀವೇ ರಕ್ಷಣೆ ಮಾಡ್ಲಿಲ್ಲ ಅಂದ್ರ ನಮಗ್ ಯಾರು ರಕ್ಷಣೆ ಮಾಡ್ಬೇಕಂತ ಕೂಗಿದ್ರ ತಾಯಿನಂತಳ, ಏ ಭಕ್ತ, ಏ ಭಕ್ತರೇ, ನಿಮ್ಮ ಸಲುವಾಗಿ ನೀವು ಯಾವಾಗ ಒದರಿದ್ರು ಕೂಡ ರಾತ್ರಿ ಹಗಲಿ ಅನ್ನದ ನಮ್ಮನ್ನ ಯಾವಾಗ ಕೂಗಿದ್ರು ಅವಾಗ ಕ್ಷಣಾರ್ಧದಲ್ಲಿ ನಾನು ಬಂದ ರಕ್ಷಣೆ ಮಾಡ್ತೇನೆ ಅಂತ ಜಗನ್ಮಾತೆ ಜಗಜ್ಜನನೇ ಹೇಳ್ತಾ ಇದ್ದಾಳೆ ಮಾತನ್ನ. ಅನನ್ಯ ಚಿಂತೆಯಂತೋ ಮಾಂ. ಅನನ್ಯ ಅಂದ್ರೆ ಏನು? ಅನನ್ಯ ಅಂದ್ರೆ ಏನ್ರಿ ಅಂದ್ರ, ಬೆಂಕಿ ಮುಂದ ಬೆಂಕಿ ಐತಿ, ಬೆಂಕಿ ಶಾಂತ ಆಗ್ಬೇಕಾದ್ರೆ ಎದರಿಂದ ಶಾಂತ ಆಗ್ತದೆ? ಒಂದು ನೀರ್ ಹಾಕಿದ್ರೆ ಶಾಂತ ಆಗ್ತದ.
ಬೆಂಕಿ ರೂಪ ಯಾರದಾರ? ಜಗತ್ಮಾತೆ ಅದಾಳ. ಜಗತ್ಮಾತೆ ಮುಂದೆ ನಾವೇನಾಗಿ ನಿಂತಿರ್ಬೇಕು? ಬೆಂಕಿಗೆ ನೀರ್ ಹಾಕಿದ್ರೆ ಹೆಂಗ್ ಶಾಂತ ಆಗ್ತದಲ್ಲ, ತಾಯಿ ಮುಂದ ನಾವು ನೀರಾಗಿ ನಿಂತಿರ್ಬೇಕಂತ. ತಾಯಿ ಮುಂದೆ ಯಾರಾಗಿ ನೀರಾಗಿ ನಿಂತರು? ನೀವೆಲ್ಲ 33 ಕೋಟಿ ದೇವತೆಗಳು ತಾಯಿ ಮುಂದೆ ನೀರಾಗಿ ನಿಂತರು. ಜಗತ್ಮಾತೆ ಮುಂದ ನೀರಾಗಿ ನಿಂತರು, ನೀರ್ ಹರಿಸುತ್ತಾ ನಿಂತರು. ಅವಳ ರೋಮಗಳಿಂದ ನೀರ್ ಹರಿಲಾರಂಭಿಸಿರುವಂತ ಆ ರೋಮಗಳ ಎಷ್ಟಿದ್ದೂರು ಅಂತ ಕೇಳ್ತಾರೆ ಇಲ್ಲಿ. ಮತ್ತೆ ತಾಯಿ ಒಂದು ಮನುಷ್ಯನಿಗೆ ಕೊಟ್ಟಿದ ರೋಮ ಎಷ್ಟಂತ ಕೇಳಿದ್ರ 8 ಕೋಟಿ ಅಂತ ಹೇಳ್ತಾರೆ ದೇವಿ ಪುರಾಣಗಳು. ಎಷ್ಟು? 8 ಕೋಟಿ. ಮತ್ತ ಮನುಷ್ಯನಿಗೆ ಕೀಲಗಳು ಎಷ್ಟಂತ ಕೇಳಿದ್ರ 68 ಕೀಲ ಅಂತ ಹೇಳ್ತಾರ. ಮನುಷ್ಯನಿಗೆ 68 ಕೀಲ, 8 ಕೋಟಿ ಯಾವ ರೋಮಗಳದಾವ. ಈ ರೋಮದಿಂದ ಅಂದ್ರ ಇಲ್ಲೇನಂತಾರ? ಹರಿ ಅಂದರೆ ಹರಿದಾಡುವ ರಕ್ತ ಕಣದಲ್ಲಿ ನಾನಿರುವನಂತ ಈ ಜಗತ್ಮಾತೆ ಹೇಳ್ತಾ ಇದ್ದಾಳ. ಹರಿದಾಡುವ ರಕ್ತ ಕಣದಲ್ಲಿ ನಾನಿರ್ತೀನಂತ ಜಗತ್ಮಾತೆ ಜಗಜ್ಜನನಿ ಹೇಳ್ತಾಳ. ಮತ್ತು ನಾನಿಲ್ಲದ ಜಗ ಯಾವ ಅಂತ ಕೇಳಿದ್ರ ಏನ್ ಹೇಳ್ತಾಳ್ರಿ? ಈ ಭೂಮಿ ಮ್ಯಾಲ ಒಂದು ಎಳ್ಳ ಕಾಳು ಇಡುವಷ್ಟು ಕುಲ ಜಗನ ಇಲ್ಲ ಅಂತ ಹೇಳ್ತಾ ಇದ್ದಾಳ ಜಗತ್ಮಾತೆ. ಎಷ್ಟು ಒಂದು ಬರೀ ಎಳ್ಳ ಕಾಳು ಇಡುವಷ್ಟು ಜಗನೂ ಇಲ್ಲಂತ ಕುಲ. ನಾವಿನಂತ ಇಷ್ಟೆಲ್ಲಾ ಕುಲ ಐತಲ್ರಿ ಜಗ. ಯಾವ್ದು ಕುಲ ಜಗ ಐತಂತ ಕೇಳಿದ್ರ ಜಗತ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ 84 ಲಕ್ಷ ಜೀವರಾಶಿ ಒಳಗ ಇದು ಮಾನವ ಜನ್ಮ ಶ್ರೇಷ್ಠದ ಅಂತ ಹೇಳ್ಯಾರ. ಈ ಶ್ರೇಷ್ಠತ್ವ ಇಟ್ಕೊಳ್ಬೇಕಲ್ಲ ಮನುಷ್ಯ ಆದ್ನಾಗ, ಶ್ರೇಷ್ಠತ್ವ ಇಟ್ಕೊಳ್ಬೇಕಂದಿಲ್ಲ. ಇವತ್ತು ನೋಡಿ ಪ್ರಾಣಿಗಳಿಗೆ ಅದಕ್ಕೂ ಅರಿವಿಲ್ಲ, ಈ ಮನುಷ್ಯನಿಗೆ ಅರಿವದ. ಈ ಅರಿವಿನಿಂದ ಈ ಶ್ರೇಷ್ಠತ್ವ ಇಟ್ಕೊಳ್ಬೇಕಾದ್ರೆ ನೀವೇನ್ ಮಾಡ್ಬೇಕ್ರಿ? ತಾಯಿ ಮಹಿಮೆ, ತಾಯಿ ವರ್ಣನೆ, ಗುಣಗಾನ ಮಾಡಬೇಕಾಗ್ತದೆ. ಅದಕ್ಕೆ ಏನಂತಾನ? ನೀನು ಶ್ರೇಷ್ಠ ಮಾನವ ಜನ್ಮ. ಈ ಮಾನವ ಜನ್ಮ ಸಿಕ್ಕಿದ್ದ ದೊಡ್ಡ ದುರ್ಲಭ ಅಂತ ಹೇಳ್ತಾರೆ. ಈ ಮಾನವ ಜನ್ಮ ಸಿಕ್ಕಿದ್ದ ದುರ್ಲಭ. ಇಲ್ಲೇನ್ ಹೇಳ್ತಾರ ನೋಡು, ಅಷ್ಟವರ್ಣದ ಸ್ಥೂಲವು ಇದೇ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ ಅಂತ ಹೇಳ್ತಾರೆ. ಹೌದ್ರಿ? ಹುಟ್ಟಿ ಬರುವುದ ದುರ್ಲಭ. ಇದೇ ಮನುಷ್ಯ ಜನ್ಮ ನಿಮ್ಗೆ ಸಿಕ್ಕತ್ತಿ, ಅದು ಏನೋ ತಪ್ಪಿ ಸಿಕ್ಕತ್ತೆ ಅಂತ್ರಿ. ಇದು ಅಕಸ್ಮಾತ್ ಆಗಿ ತಪ್ಪಿ ಸಿಕ್ಕತ್ತಿ. ನೀವ್ ತಪ್ಪಿ ಸಿಕ್ಕತ್ತಿ, ನೀ ಮನುಷ್ಯ ಜನ್ಮ ಹಾಳು ಮಾಡಿಕೊಂಡಿದ್ದ ಕರೆ ಇದ್ರ ಈ ಮನುಷ್ಯ ಜನ್ಮ ಏನಂತಾರಲ್ಲೇ ಶೌಟ ಚಪಾಳ ಏಕ ಮನುಷ್ಯ ಜನ್ಮ ಚುಗುಲಿಯ ವರ್ಮ ಪೀರಾಪಡಿ. ಒಮ್ಮೆ ತಪ್ಪಿ ಹೋತಂದ್ರ ಮನುಷ್ಯ ಜನ್ಮ ಅದು ಏನಾಗಿ ಪ್ರಥಮ ಹುಟ್ಟಿ ಬರ್ತೈತೆ ಅಂತ ಕೇಳಿದ್ರ ಈ ಭೂಮಿ ಮೇಲೆ ಹುಲ್ಲಾಗಿ ಹುಟ್ಟಿ ಬರ್ತೈತೆ ಅಂತ. ಹುಲ್ಲಾಗಿ ಹುಟ್ಟಿ ಬರಾಕೇನು ಹುಲ್ಲದೇನು ತಮ್ಮ ಅಂತಾರಿಲ್ಲ, ಹುಟ್ಟಿ ಬರಾಕ್ ಹುಲ್ಲಲ್ಲ ಅಂತಾರಿಲ್ಲ. ಮೊದಲ ಪ್ರಥಮ ಹುಲ್ಲಾಗಿ ಹುಟ್ಟಿ ಬರ್ತೈತೆ ಮನುಷ್ಯ ಜನ್ಮ. ಅದಕ್ಕೆ ಅನನ್ಯದಿಂದ ಆ ತಾಯಿಯ ಸ್ಮರಣೆಯನ್ನು ಮಾಡಿದ್ರ, ಆ ತಾಯಿಯ ಗುಣಗಾನವನ್ನ ಮಾಡಿದ್ರ ತಾಯಿ ಏನಂತಾಳ? ಮಗ ನಿನ್ನ ನಾ ಹೆಂಗ ಎತ್ಕೊಳ್ತೇನೆ ಅಂತ ಕೇಳಿದ್ರ ನನ್ನ ತೊಳಿ ಮ್ಯಾಲಲ್ಲ, ನನ್ನ ಬಗಲಾಗಲ್ಲ, ನಾನು ಎಲ್ಲಿಟ್ಕೊಳ್ತೇನೆ ಅಂದ್ರ ನನ್ನ ತಲೆ ಮ್ಯಾಲ ಒಂದು ಕಿರೀಟ ಹಾಕಿದಾರ ನನ್ನ ದೇವತೆಗಳು. ಯಾವ ಕಿರೀಟ? ವಜ್ರ ಬಂಗಾರದ ಕಿರೀಟ ಹಾಕಿದಾರ. ಆ ಕಿರೀಟಕ್ಕೆ ಎದರಿಂದ ಸೇವೆ ಬರ್ತದೆ ಅಂತ ಕೇಳಿದ್ರ ಎದರಿಂದ ಸೇವೆ ಬರ್ತದ್ರಿ? ಅದ್ರೊಳಗೆ ಬರೀ ಒಂದು 10 ರೂಪಾಯಿ ಹಳ್ಳಿ ಇರ್ತೈತಿ, ಕಾಜಿನ ಹಳ್ಳಿ ಇರ್ತದೆ. ಆ ಕಾಜಿನ ಹಳ್ಳಿಯಿಂದ ಅದು ಎಷ್ಟು ಸೇವೆಯಾಗಿ ಕಾಣ್ತದಲ್ಲ. ತಾಯಿ ಅಂತಾಳ, ನನ್ನ ಭಕ್ತರನ್ನ ಎಲ್ಲಿ ತಗೊಂತೀನಿ ಅಂದ್ರ ಆ ಕಿರೀಟದೊಳಗೆ ಹೆಂಗ್ ಹಳ್ಳ ಐತಿ, ಆ ಹಳ್ಳಿಲಿಂದ ಆ ಕೋಟಿ ಬಾಳುವಂತ ಆ ಕಿರೀಟಕ್ಕೆ ಹೆಂಗ ಬೆಲೆ ಐತಿ, ಅದರಿಂದ ಬೆಲೆ ಐತಿ. ಬರೇ ಒಂದ ಹಳ್ಳಿಲಿಂದ ಹೆಂಗ ಬೆಲೆ ಐತಲ್ಲ, ಆ ಹಳ್ಳಿಯಿಂದ ಎಷ್ಟು ಶೋಭೆ ಕಾಣ್ತದಲ್ಲ. ತಾಯಿ ಏನಂತಾಳ? ನನ್ನ ಭಕ್ತರನ್ನ ನನ್ನ ರಕ್ಷಣೆಗೋಸ್ಕರ ನನ್ನ ಸಲುವಾಗಿ ಸ್ಮರಣ ಮಾಡುವಂತವರನ್ನ ಕಿರೀಟದೊಳಗೆ ಹೆಂಗ್ ಇಟ್ಕೊಂಡೇನಿ ಒಂದ್ ಹಳ್ಳ, ಅದರಿಂದ ಹೆಂಗ್ ಶೋಭೆ ಐತಿ. ನನ್ನ ತಲೆ ಮ್ಯಾಲ ನನ್ನ ಭಕ್ತರನ್ನ ಇಟ್ಕೊಳ್ತೇನೆ. ನನ್ನ ಭಕ್ತರ ಹೆಂಗ ಶೋಭೆ ಕಾಣ್ತಾರ ಅಂತ ಕೇಳಿದ್ರ ಕೋಟಿ ಬಾಳುವಂತ ಬಂಗಾರ ಕಿರೀಟದೊಳಗ ಹಳ್ಳಿಯಿಂದ ಹೆಂಗ ಅದು ಕಿರೀಟ ಹೆಂಗ ಶೋಭಿಸ್ತದ, ನನ್ನ ತಲೆ ಮ್ಯಾಲ ನನ್ನ ಭಕ್ತರು
ನನಗೆ ಶೋಭಿಸ್ತಾರಂತ ಜಗದ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ. ಏ ಜನ ಅಂದ್ರು ಏ ಪ್ರಾಣಿ ಅಂದ್ರೇನ ಇಲ್ಲ, ಏ ಜನ ಅಂದಾಲೆ ಅಂದ್ರ ನೀವು ಈ ಸಕಲ ಧರ್ಮಾಚೆ ಕಾರಣ ಎಲ್ಲ ಈ ಮನುಷ್ಯ ಜನ್ಮ ಶ್ರೇಷ್ಠ ಅದ. ಈ ಶ್ರೇಷ್ಠತ್ವ ನೀವು ಉಳ್ಕೋಬೇಕಾದ್ರೆ ಯಾವ ಸ್ವಭಾವ ಬೇಕಂತ ಕೇಳಿದ್ರ ಕಿಂಕರ ಸ್ವಭಾವ. ಕಿಂಕರ ಸ್ವಭಾವ ಯಾಕೆ ಬೇಕಂದ್ರು ಅಂದ್ರ ನಾ ಬಾಳ ಸಣ್ಣವ, ನಾನು ಬಾಳ ಅಜ್ಞಾನಿ ಅದೇನಿ, ನನ್ನಂತ ಅಜ್ಞಾನಿ ಯಾರಿಲ್ಲ, ನನ್ನಂತ ಸಣ್ಣವರು ಯಾರಿಲ್ಲ ಅಂತ ಯಾವ ಅನ್ಕೊಂತಾನ. ಇದು ಕಿಂಕರ ಸ್ವಭಾವ. ಈ ಕಿಂಕರ ಸ್ವಭಾವ ಬಂದಾಗ ಇಲ್ಲಿ ಶಂಕರತ್ವ ಪ್ರಾಪ್ತಿ ಆಗ್ತದ ಅಂತಾರೆ. ಇಲ್ಲಿ ಶಂಕರತ್ವ ಪ್ರಾಪ್ತಿ ಆಗ್ಬೇಕಾದ್ರ ಕಿಂಕರತ್ವ ಬೇಕು. ಕಿಂಕರತ್ವ ಯಾವಾಗ ಬರ್ತದ? ಶಂಕರತ್ವ ನೀವು ಹುಡುಕೋದು, ಅದು ನೀವು ಹುಡುಕುವಂತ ಪ್ರಯತ್ನ ಬೇಡ. ಆ ಶಂಕರ, ಆ ತಾಯಿ ಜಗನ್ಮಾತೆ ನಿಮ್ಮನ್ನ ನಾನ್ ಹುಡುಕ್ತೇನೆ ಅಂತ ಹೇಳ್ತಾ ಇದ್ದಾಳ. ನಿಮ್ಮನ್ನ ನಾನು ಹುಡುಕ್ತೇನೆ ಅಂತ ಹೇಳ್ತಾ ಇದ್ದಾಳ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ವಿವಕ್ತಾನ ಯೋಗಕ್ಷಂ ವಾಮ್ಯಹಂ. ಇಲ್ಲೇನ್ ಹೇಳ್ತಾಳ ಜಗನ್ಮಾತೆ ಜಗಜ್ಜನನಿ? ನೋಡಪ್ಪ, ನನ್ನ ಕಡೆ ಸ್ಮರಣ ಮಾಡಿದ್ರ, ನನ್ನ ಕಡೆ ನೀ ಮನಸ್ಸಿಟ್ರ ನಾನೇನ್ ಮಾಡ್ತೇನೆ ಅಂತ ಕೇಳಿದ್ರ ನಿನ್ನ ಸಂಸಾರ ಭಾರವ ಹೊತ್ತೆ ನಾನು ನೋಡ್ತೇನೆ ಅಂತ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಮಾತನ್ನ. ಈ ಸಂಸಾರ ಭಾರವನ್ನು ಹೊತ್ತು ನೋಡ್ಬೇಕಾದ್ರ ಈ ತಾಯಿ ಜಗನ್ಮಾತೆ ಯಾರ ಸಲುವಾಗಿ ಈ ಭೂಮಿ ಮೇಲೆ ಇದೆ ಅಂತ ಕೇಳಿದ್ರ ತಾಯಿ ಜಗನ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ ಏನಂತ? ನಾ ಯಾರ ಸಲುವಾಗಿ ಭೂಮಿ ಮೇಲೆ ಇದ್ದೇನಂದ್ರ ನನ್ನ ಭಕ್ತರ ಸಲುವಾಗಿ ಈ ಭೂಮಿ ಮೇಲೆ ನಾನದೇನೆ. ಈ ಭೂಮಿ ಮೇಲೆ ನನ್ನ ಭಕ್ತರ ಸಲುವಾಗಿ ನನ್ನ ಭಕ್ತನ್ನ ರಕ್ಷಣೆ ಮಾಡುವಗೋಸ್ಕರ ಈ ಭೂಮಿ ಮೇಲೆ ನಾನು ಇಳಿದೇನ್ ಮಾಡ್ತೇನೆಂದ್ರ ಅವ್ರಿಗೆ ಬರುವಂತ ಕಷ್ಟ ಕಾರ್ಯಗಳನ್ನೆಲ್ಲ ಹೊರಗೆ ಹಾಕಿ ನನ್ನ ಭಕ್ತರನ್ನ ಈ ಭೂಮಿ ಮೇಲೆ ಏನ್ ಮಾಡ್ತೇನೆ ಅಂದ್ರೆ ಸುಖದಿಂದ ಇರುವಂತೆ ನಾನು ಇಲ್ಲಿ ಆ ತಾಯಿ ಏನ್ ಹೇಳ್ತಾಳ ಅಂದ್ರೆ ಸುಖದಿಂದ ಇರುವಂತೆ ನಾವು ಮಾಡ್ತೇನೆ ಅಂತ ಜಗನ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ. 33 ಕೋಟಿ ದೇವತೆಗಳು ಎಷ್ಟಿಂದ ಎದರಿಂದ ಒಲಿಸ್ತಾ ಇದ್ದಾರೆ ನೋಡಿ. ನೀವು ತಾಯಿ ಮುಂದೆ ಎಷ್ಟು ಕಪಡ ಸುಟ್ಟರು ಅದು ವ್ಯರ್ಥ. ಇಲ್ಲೇನ್ ಹೇಳ್ತಾರೆ ನೋಡಿ, ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ನಾವೇನ್ ಹೇಳ್ತೇವೆ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಹೌದು, ನಾವು ಹೇಳ್ತಿರ್ಲಿಲ್ಲ ಜ್ಞಾನ. ನಿಮ್ ಮುಂದ ಕಪ್ಪಳ ಎಷ್ಟು ಸುಟ್ಟರು 1 ಕಿಲೋ ಅಲ್ರಿ, ನೀವು 10 ಕಿಲೋ ಸುಟ್ಟರು ದೇವರ ಪ್ರಾಪ್ತಿ ಆಗುದಿಲ್ಲ. ಇಲ್ಲೇನ್ ಹೇಳ್ತಾರಂದ್ರ ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ. ನಿನ್ನ ಜ್ಞಾನದ ಜ್ಯೋತಿ ನನಗೆ ಬೆಳಗಿದ್ರ ನನಗ ನೀ ಎಷ್ಟು ಕಪ್ಪಳ ಸುಡೋದು ಪ್ರಯೋಜನ ಇಲ್ಲ. ಜ್ಞಾನದ ಜ್ಯೋತಿ ನನಗಾಗಿ ನೀ ಬೆಳಗು ಅಂತ ಕೇಳ್ತಾ ಇದ್ದಾಳ ತಾಯಿ. ಜ್ಞಾನದ ಜ್ಯೋತಿ ಬೆಳಗು. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ನಿನ್ನ ಮನಸ್ಸು ಹೆಂಗಿರ್ಬೇಕಂದ್ರ ನಿರ್ಮಲವಾದ ಮನಸ್ಸಿರ್ಬೇಕಂತ ಹೇಳ್ತಾ ಇದ್ದಾಳ. ನಿರ್ಮಲವಾದ ಮನಸ್ಸಿರಬೇಕು. ನಿರ್ಮಲವಾದ ಮನಸ್ಸಿರ್ಲಿಲ್ಲ ಅಂದ್ರೆ ನೀ ಎಷ್ಟು ಸೇವಾ ಮಾಡಿದ್ರು, ನೀ ಎಷ್ಟು ಭಕ್ತಿ ಮಾಡಿದ್ರು ಅದೇನು ಉಪಯೋಗ ಅದ? ಉಪಯೋಗ ಇಲ್ಲ. ಅಂದ್ರ ನಿನ್ನೊಳಗ ಕಸ ಕಡ್ಡಿ ಇರದಂತೆ ಮಾಡು. ನಿನ್ನೊಳಗ ಕಸ ಕಡ್ಡಿ ಇರದಂತೆ ಮಾಡು. ಅಂದ್ರೆ ಕಸ ಕಡ್ಡಿ ಅಂದ್ರೆ ಏನ್ರಿ ಅದು? ಈ ಒಂದ ಹಾಲು ಕೊಡಾಕ್ ಬರ್ತಿರ್ತಾನ ಹುಡುಗ ಮನೆಯೊಳಗ. ಹಾಲು ಕೊಡಾಕ್ ಬಂದಾಗ ಒಬ್ಬ ಒಂದು ಪಾತ್ರೆ ತಗೊಂಡು ಹಾಲು ಹಾಕಿಸ್ಕೊಂಡು ಹೋಗ್ತಾನ. ಆ ಹಾಲು ಕೊಡು ಹುಡುಗ ಹೇಳ್ತಾನ ಏನಂತ, ಏ ಮಗ ಈ ಪಾತ್ರೆಯನ್ನ ಚಂದಾಗಿ ತೊಳ್ಕೊಂಡು ಬಾ, ಈ ಹಾಲು ಶುದ್ಧಾಗಿ ಉಳಿತೈತಿ ಅಂತಾನ. ಅವಾಗ ಪಾತ್ರೆಯನ್ನ ತೊಳ್ಕೊಂಡು ಹೋದಾಗ ಅವ ಏನಂತಾನ, ಏನು ಮಗಾತಿ ತೊಳ್ಕೊಂಡ್ ಬಂದಿರಪ್ಪ ಅಂತೇಳಿ ಹಾಲು ಹಾಕ್ತಾನ. ಆ ಹಾಲು ಏನಾಗಿ ಉಳಿತೈತಿ? ಚೆನ್ನಾಗಿ ಉಳಿತದ, ಅದು ಶ್ರೇಷ್ಠ ಆಗಿ ಉಳಿತದ. ಮತ್ತದ ಕಸ ಕಡ್ಡಿ ಒಳಗ ಇರುವಂತ ಪಾತ್ರೆ ಒಳಗ ಹಾಲು ಹಾಕಿದ್ರ ಅದು ಶುದ್ಧ ಉಳಿತೈತಿ ಏನ್ರಿ? ಶುದ್ಧ ಉಳಿಯೋದಿಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ಕಸ ಕಡ್ಡಿ ಅಂದ್ರೆ ಏನು? ನಮ್ಮಲ್ಲಿರುವಂತ ಅಹಂಕಾರ, ಮಮಕಾರ, ಕಾಮ, ಕ್ರೋಧ, ಲೋಭ, ಮದ, ಮಚ್ಚರ, ದರ್ಪ, ಅಹಂಕಾರಗಳ ಇವೆಲ್ಲ ಕಸ ಕಡ್ಡಿ ಇದ್ದಂತೆ. ಇವನ್ನೆಲ್ಲ ನೀವು ಹೊಡೆದ್ ಹಾಕದ ತಾಯಿ ಸೇವಾ ಎಷ್ಟು ಕೇಳಿದ್ರು, ತಾಯಿ ವರ್ಣನೆ ಎಷ್ಟು ಕೇಳಿದ್ರು,
ಕಸ ಕಡ್ಡಿ ಒಳಗ ಹಾಲು ಹಾಕಿದ್ರು ಚಲೋ ಉಳಿತೈತೇನ್ರಿ? ಅದ ಉಳಿಯೋದಿಲ್ಲ. ಅದು ಒಳಗೆ ಹೆಂಗೆ ಕೆಸರಾಗಿ ಹೋಗ್ತದೆ. ನಿನ್ನ ಮನಸ್ಸು ಚಲೋ ಇರಲಿಲ್ಲ, ನಿರ್ಮಲವಾದ ಮನಸ್ಸು ಚಲೋ ಇರಲಿಲ್ಲ ಅಂದ್ರ ನೀ ಎಷ್ಟು ಕೇಳಿದ್ರು ವರ್ಣನೆ ಅದೇನ್ ಹಾಕಿ ಹೋಗ್ತದೆ ಅಂದ್ರ ಅದು ಕೆಟ್ಟ ಕೆಸರಾದಂತೆ, ಕೆಟ್ಟ ಕೆಸರಾದಂತೆ. ನೋಡಿ ಏನ್ ಮಾತು ಹೇಳ್ತಾರ, ಹಾವಿನ ಬಾಯಿ ಒಳಗ ಹಾಲು ಹಾಕಿದ್ರ ಅದೇನಾಗ್ತದೆ ಹೇಳ್ರಿ ನೋಡೋಣ. ಇಸಾನಾದಿತ್ತು ಹೊರತೋದು ಅಮೃತ ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿ ಏನಂತ ಒಂದ್ ಮಾತಂದ್ರ, ಮನಸ್ಸಿಂದ ಕೇಳಿದ್ರ ನಿನ್ನೊಳಗೆ ಈಶಾನಾದಿತ್ತು ಅಮೃತವಾಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಂತಾರ, ನೀವು 10 ನಿಮಿಷ ಕೇಳ್ರಿ, 5 ನಿಮಿಷ ಕೇಳ್ರಿ, ನಿರ್ಮಲವಾದ ಮನಸ್ಸಿನಿಂದ ಕೇಳ್ರಿ ಅಂತ ಇಲ್ಲಿ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರ. ನಿರ್ಮಲವಾದ ಮನಸ್ಸಿನಿಂದ ನೀವು ಕೇಳಿದ್ದೆ ಇತ್ತಂದ್ರ ತಾಯಿ ಜಗನ್ಮಾತೆ ಜಗಜ್ಜನನಿ ಏನಂತಾಳ, ನಿನ್ನ ಮನಸ್ಸಿಷ್ಟ ತಳ ಹೊಳೆಯುವಾಗ ನಿನ್ನನ್ನ ನಾ ರಕ್ಷಣೆ ಮಾಡ್ತೇನೆ ಗೊತ್ತಾ ಅಂತ ತಾಯಿ ಜಗನ್ಮಾತೆ ಜಗಜ್ಜನನಿ ಇಲ್ಲೇ ಓಡಿ ಬರ್ತಾ ಇದ್ದಾಳ. ನೋಡ್ರಿ, ಈ ಮನುಷ್ಯನಿಗೆ ಬೆಲೆ ಎಷ್ಟದ, ಕಿಮ್ಮತ್ ಎಷ್ಟದ ಅಂತ ಕೇಳಿದ್ರ, ಈ ಮನುಷ್ಯ ಶರೀರಕ್ಕ ಇಷ್ಟಾಂತ ಕಿಮ್ಮತ್ ಕಟ್ಟಕ್ ಆದೀತ? ಸಾಧ್ಯವಿಲ್ಲ. ಇವತ್ ಭೂಮಿ ಮೇಲೆ ನೀವು ಮನೆಗೆ ಕಿಮ್ಮತ್ ಕಟ್ಟಬಹುದು, ಈ ಗುಡಿಗೆ ಕಿಮ್ಮತ್ ಕಟ್ಟಬಹುದು, ನೀವು ಬೇಕಾದ ಪ್ರಾಣಿ ಪಕ್ಷಿಗಳಿಗೆ ಕಿಮ್ಮತ್ ಕಟ್ಟಬಹುದು. ಆದ್ರೆ ಶರೀರಕ್ಕೆ ಕಿಮ್ಮತ್ ಕಟ್ಟದವ ಯಾರು ಅದಾರೇನ್ರಿ? ಯಾರು ಇಲ್ಲ. ಎಂತ ಕಿಮ್ಮತ್ತಿನ ಶರೀರ ಆದಂತ ಕೇಳಿದ್ರ ಇದಕ್ಕ ಇಷ್ಟ ರೊಕ್ಕ ಬೆಲೆ ಕಟ್ಲಾಕ ಬರಲಂತ ಕಿಮ್ಮತ್ತಿನ ಶರೀರ ಯಾರು ಕೊಟ್ಟಾರ ಅಂತಂದ್ರ ಜಗನ್ಮಾತೆ ಜಗಜ್ಜನನಿ ಕೊಟ್ಟಾಳ ಈ ಶರೀರ. ಅಂದ್ರ ಈ ಶರೀರ ಇಂತ ಶರೀರನ ಕೊಟ್ಟಾಳ. ಇದಕ್ಕೆ ಯಾವಾಗ ಕಿಮ್ಮತ್ ಇರೋದಿಲ್ಲ ಅಂತಂದ್ರ ಬಾಯ್ ಮಾಡ್ಬಾರ್ದು, ಮತ್ತೆ ಬಾಯ್ ಮಾಡ್ಬಾರ್ದು. ಇಲ್ಲಿ ಏನ್ ಹೇಳ್ತಾಳ ಜಗನ್ಮಾತೆ ಜಗಜ್ಜನನಿ ಅಂತ ಕೇಳಿದ್ರ, ನೋಡು ಇದಕ್ಕೆ ಎಷ್ಟು ಕಿಮ್ಮತ್ ಕಟ್ಟಾಕ ಆಗಲ್ಲಂತ ಅದ. ಬಾಳ ಶ್ರೀಮಂತ ಅದನ, ಬಾಳ ದುಡ್ಡು ಗಳಿಸ್ಯಾನ, ಹೊಲ ಭೂಮಿ ಗಳಿಸ್ಯಾನ, ವಾಹನಗಳನ್ನ ಗಳಿಸ್ಯಾನ, ಬೇಕಾದ ಬೇಡದನ್ನ ಗಳಿಸ್ಯಾನ. ಆದ್ರೆ ನಾಳೆ ಹೋಗುವಾಗ ಏನ್ ಬರ್ತದೆ? ತಿಂಬಾರಿ ಬೆಣ್ಣೆಟ್ಟು ಬರ್ತೈತೆ, ಒಂದ್ ಟ್ಯಾಕ್ಟರ್ ತಗೊಂಡ್ ಹೋಗ್ಬಾ ಅಂದ್ರೆ ಬರ್ತೈತೆ, ರೊಕ್ಕ ತಗೊಂಡ್ ಹೋಗಂದ್ರೆ ಬರ್ತೈತೆ? ಬರೋದಿಲ್ಲ. ನಮ್ ಹಿಮ್ಮಲ್ ಏನ್ ಬರೋದು ಅಂದ್ರ ಈ ದೇವಿ ಚರಿತ್ರೆಯಿಂದ ಕೇಳಕ್ ಬಂದಿರಲ್ಲ. ಈ ದೇವಿ ಚರಿತ್ರೆ ಕೇಳೋದ್ರಿಂದ ಪುಣ್ಯದ ಗಂಟ ತಯಾರಾಗತ್ತದ, ಪುಣ್ಯದ ರಥ ನಿರ್ಮಾಣ ಆಗತ್ತದ. ಈ ಪುಣ್ಯದ ರಥದಾಗ ತಾಯಿ ಏನಂತಾಳ, ನೀ ಮಾಡಿದ ಪುಣ್ಯ ನಿನಗ ರಥ ಆಗಿ ನಿಲ್ತದ. ಯಾವಾಗ ನಿಲ್ತದ? ನೀ ಹೋಗೋ ಕಾಲಕ್ಕ ರಥ ಆಗಿ ನಿಲ್ತದ. ಈ ಪುಣ್ಯದ ರಥದ ಮ್ಯಾಲ ನೀನು ಕುಂದ್ರದದ, ನೀ ಮಾಡಿದ ಧರ್ಮ ನೀನು ವೈಕುಂಠಕ್ಕ ಕರ್ಕೊಂಡು ಬರ್ತೈತಂತ ಜಗನ್ಮಾತೆ ಹೇಳ್ತಾ ಇದ್ದಾಳೆ ಮಾತನ್ನ. ಅದಕ್ಕ ಪುಣ್ಯವನ್ನ ಮಾಡು. ಪುಣ್ಯ ಮಾಡಿದ್ರ ಇಲ್ಲಿ ಹೇಳ್ತಾರ, ಪಾಪ ಮಾಡಿದ್ರ ನೀನು ನರಕ ಭೋಗಿಸುವೆ, ಪುಣ್ಯ ಮಾಡಿದರೆ ಸ್ವರ್ಗ ಭೋಗಿಸುವೆ. ನೀ ಸ್ವರ್ಗ ಭೋಗಿಸ್ಬೇಕಾದ್ರ ದೇವಿ ಚರಿತ್ರೆ ಕೇಳು, ದೇವಿ ಮಹಿಮೆ ಕೇಳು, ದೇವಿ ವರ್ಣನೆ ಕೇಳು. ಏನಾಗ್ತದಂದ್ರ ತಾಯಿ ಏನಂತಾಳ, ನೀ ಪುಣ್ಯದ ರಥದ ಮ್ಯಾಲ ಕುಂತಾಗ ನೀ ಮಾಡಿದ ಧರ್ಮ ಮುಂದೆ ಬರ್ತದ. ಆ ಧರ್ಮನ ಯಾರ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಂದ್ರ ನಾನೇ ಸತಾ ಬರ್ತೇನೆ, ನಾನೇ ಸತಾ ಬಂದು ನಿನ್ನ ಕೈ ಹಿಡದ ಎಲ್ಲಿ ಕರ್ಕೊಂಡು ಹೋಗ್ತೇನೆ? ಸ್ವರ್ಗ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಜಗನ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ. ಪುಣ್ಯಾತ್ಮೆ. ಅದಕ್ಕ ನೋಡ್ರಿ, ಬಾಳ ಗಳಿಸ್ಯಾನ ಕರೆ ಜೀವ ಹೋಗೋದು ಖಚಿತ ಅಲ್ಲ, ಹುಟ್ಟು ಭರವಾಸ ಇಲ್ಲ, ಸಾವು ಖಚಿತ ಆಗುದಿಲ್ಲ. ಹುಟ್ಟು ಭರವಾಸ ನಾವ್ ಯಾವ ಮುಂದೆ ಹುಟ್ಟುತ್ತೇವೆ ಅಂದ್ರೆ ಭರವಸೆ ಐತಿನ? ಇಲ್ಲ. ಸಾವು ಆಯ್ತಂದ್ರ ಎಷ್ಟೋ ಶ್ರೀಮಂತ ಇದ್ದ, ಬಾಳ ಗಳಿಸ್ಯಾನ, ಒಂದ್ 4 ದಿನ ಮನ್ಯಾಗ ಇಟ್ಕೊಳ್ರಿ ನೋಡೋಣ. ಸಾವು ಆತಂದ್ರ ಅವನ ಒಳಗಿನ ಪ್ರಾಣ ಹೊರಗೆ ಹೋತಂದ್ರ ಒಂದ್ 4 ದಿನ ಇಟ್ಕೊಳ್ರಿ ನೋಡೋಣ. ಅಕಸ್ಮಾತ್ ಮೂರನವರೆಲ್ಲ ಇರ್ಲಿ ಬಿಡಪ್ಪ 4 ದಿನ ಅಂದ್ರೆ ಮನೆಯವ್ರು ಅಂತಾರ ಮೊದಲು ಎಬಸ್ರಿ ಅಂತೇಳಿ ಅಂತಾರಿಲ್ಲ, ಮೊದಲು ಎಬಸ್ರಿಪ್ಪ ಅಂತಾರ. ಎಷ್ಟು ದಿನ ಇಟ್ಕೊಂಡಾರ? ಯಾರು ಒಂದು ದಿನ ಇಟ್ಕೊಳ್ಳೋದಿಲ್ಲ. ಇದಕ್ಕೆ ಎಷ್ಟು ಕಿಮ್ಮತ್ತಿಂದ ಇರ್ತಿದು? ಕಿಮ್ಮತ್ತ ಕಟ್ಟಾಕ ಬರಲಂತ ವಸ್ತು ನಮಗ ನಿಮಗ ಮಾಡಿಕೊಡ್ತಾನೆ. ಇದನ್ನ ಶರೀರ ಸಂಪತ್ತನ್ನ ಮಾಡಿಕೊಡ್ತಾನ ಜಗನ್ಮಾತೆ ಜಗದಾಂಬೆ.
ಈ ಕಿಮ್ಮತ್ ಕಟ್ಲಾಕ ಬರಲಂತ ಶರೀರ ಮಾಡಿಕೊಟ್ಟಾನ. ಈ ಕಿಮ್ಮತ್ ಉಳಿಸ್ಕೋಬೇಕಾದ್ರ ನಾವ್ ಇರುತ್ತನ ಏನ್ ಮಾಡ್ಬೇಕು? ತಾಯಿಯ ಸ್ಮರಣ ಮಾಡಬೇಕು, ಹರಿಹರರ ಚಿಂತನೆ ಮಾಡಬೇಕು. ತಾಯಿನಂತಳ ನಿನಗೆ ಕಿಮ್ಮತ್ ಬೆಲೆ ಬರಬೇಕಾದ್ರ ಯಾವಾಗ ಬರ್ತೈತಿ ಅಂದ್ರ ನೀವ್ ಹೋಗೋ ಕಾಲಕ್ಕ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೇನಲ್ಲ ಅವಾಗ ಇದು ಗೊತ್ತಾಗ್ತದಂತ ಜಗತ್ಮಾತೆ ಜಗಜ್ಜನನಿ. ಯಾವಾಗಿಲ್ಲ ನೋಡ್ರಿ, ಒಂದ ಖಾಲಿ ಬಾಟ್ಲಿ ಅದ, ಒಂದ ಖಾಲಿ ಬಾಟ್ಲಿ ಐತಿ. ಆ ಖಾಲಿ ಬಾಟ್ಲಿ ಏನ್ ಕಿಮ್ಮತ್ ಅದ? ಏನು ಕಿಮ್ಮತ್ತಿಲ್ಲ. ಅಕಸ್ಮಾತ್ ಆ ಖಾಲಿ ಬಾಟ್ಲಿ ಒಳಗೆ ನೀರು ತುಂಬಿದ್ರೆ ಎಷ್ಟು ಬೆಲೆ ಬರ್ತದ್ರಿ? 10 ರೂಪಾಯಿ ಕರ ಅದಕ್ಕೆ ತಗೊಂತಾರ ಖಾಲಿ ಬಾಟ್ಲಿ, ಹೌದಿಲ್ಲ? ಇಲ್ಲಪ್ಪ, ಅದ್ರೊಳಗ 1 ಲೀಟರ್ ಹಾಲು ತುಂಬಿದ್ರ 50 ರೂಪಾಯಿ ಬೆಲೆ ಬರ್ತದ. ಖಾಲಿ ಬಾಟ್ಲಿ ಹೋಗ್ಬೇಡ್ರಿ, ನಮ್ಮ ಶರೀರ ಬಾಟ್ಲಿ ಅದ ಇದು. ಈ ಶರೀರದೊಳಗ ಇಲ್ಲಿ ಏನಂತಾರ, ನೀರು ತುಂಬಿದ್ರ 10 ರೂಪಾಯಿ ಬೆಲೆ ಬರ್ತದ, ಹಾಲು ತುಂಬಿದ್ರ 50 ರೂಪಾಯಿ ಬೆಲೆ ಬರ್ತದ. ಅದ ಆಕಳ ಬೆಣ್ಣೆ ತುಂಬಿದ್ರ ಎಷ್ಟು ಬೆಲೆ ಬರ್ತದ್ರಿ? 500 ಬೆಲೆ ಬರ್ತದ, 500 ಬೆಲೆ ಬರ್ತದ. ಅಕಸ್ಮಾತ್ ಆಗಿ ಬೆಣ್ಣೆ ತುಂಬದ ಜೇನು ತುಪ್ಪ ತುಂಬಿದ್ರ 1000 ರೂಪಾಯಿ ಬೆಲೆ ಬರ್ತದ, 1000 ರೂಪಾಯಿ ಬೆಲೆ ಬರ್ತದ. ಇಲ್ಲಿ ಏನ್ ಹೇಳ್ತಾರ ಅಧ್ಯಾತ್ಮದೊಳಗ ಅಂದ್ರ, ನೀ ಖಾಲಿ ಬಾಟ್ಲಿ ಆಗ್ಬೇಡ, ನೀರು ತುಂಬಿದ ಬಾಟ್ಲಿರಾಗ ನಿನಗೆ ಬೆಲೆ ಐತಿ. ಇಲ್ಲಾದ್ರೆ ಹಾಲು ತುಂಬಿದ ಬಾಟ್ಲಿ ಆಗು, ಅದಕ್ಕಿಂತ ಕಿಮ್ಮತ್ ಹೆಚ್ಚಿಗೆ ಅದ. ಮತ್ತ ಬೆಣ್ಣೆ ತುಂಬಿದ ಬಾಟ್ಲಿ ಆಗು, ಅದಕ್ಕಿಂತ ಹೆಚ್ಚಿಗೆ ಕಿಮ್ಮತ್ ಅದ. ಮತ್ತ ನೀ ಜೇನುತುಪ್ಪ ಬಾಟ್ಲಿನಾಗಿದ್ರ ತಾಯಿ ಏನಂತಾಳ, ನಾನು ನೀ ಅಂತ ತಿಳ್ಕೊ, ನೀನು ನಾನಂತೆ ತಿಳ್ಕೊಂತೇನೆ ಅಂತೇಳಿ ಜಗನ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ. ನಿಮಗೆ ಎಲ್ಲಿ ತನ ಬೆಲೆ ಐತ್ರಿ? ತಾಯಿಯ ನಮ್ಮಲ್ಲಿ ಇರುತ್ತನ ನಿಮಗೆ ಬೆಲೆ ಅದ ಏನ್ರಿ? ತಾಯಿ ನಮ್ಮಲ್ಲಿ ಒಳಗಿನ ಉಸಿರು ಏನಂತ, ತಾಯಿ ನಿನ್ನೊಳಗ ನಾನು ಉಸಿರಾಗಿದ್ದೇನೆ ಅಂತ ಹೇಳ್ತಾಳ ಜಗನ್ಮಾತೆ ಜಗಜ್ಜನನಿ. ಯಾವಾಗ ಉಸಿರು ಹೋತಂದ್ರ ಇದನ್ನ ಯಾರು ಇಟ್ಕೋದಿಲ್ಲ, ಇದಕ್ಕೆ ಬೆಲೆನೇ ಇಲ್ಲ. ಬೆಲೆ ಇರ್ತೇನೆ ಇರುತ್ತೆ, ಬೆಲೆ ಕಟ್ಟಕ ಆಗಲಂತ ಅದು ಬೆಲೆ ಇಲ್ದಂಗ ಆಗ್ತದೆ. ಅದಕ್ಕೆ ಜಗನ್ಮಾತೆ ಜಗಜ್ಜನನಿ ಏನ್ ಹೇಳ್ತಾಳಂದ್ರ, ನಾನು ನಿನ್ನೊಳಗ ಉಸಿರಾಗಿದ್ದೇನೆ, ನಿನ್ನ ಸಂರಕ್ಷಣೆ ಮಾಡವಳ ನಾನಾಗಿದ್ದೇನೆ. ಒಂದು ದಿನ ನಾನು ಹೊರಗೆ ಹೋಗೋಳದ ನಿನ್ನ ಬಿಟ್ಟ. ನೀವ್ ಹೋಗುತ್ತಾನ ನನ್ನ ಸ್ಮರಣ ಮಾಡಿದ್ರ ನಿನ್ ತಗೊಂಡನ ಸ್ವರ್ಗಕ್ಕೆ ಹೋಗ್ತೇನೆ. ಮತ್ತೆ ನೀ ಅಕಸ್ಮಾತ್ ಯಾರೇ ಏನಂತ ನೀವು ತಿಳ್ಕೊಂಡಿದ್ರ ಉಸಿರು ಹೋತಂದ್ರ ಇಲ್ಲಿ ಏನಂತ ಗೊತ್ತೇನ್ರಿ, ಒಂದು ಬಸ್ ಹೊಂಟಿರ್ತದ. ಆ ಬಸ್ ಹೋಗುವಾಗ ಗಾಳಿ ಪಂಚರ್ ಆಗ್ತಂತ ತಿಳ್ಕೊಡು. ಆ ಗಾಳಿ ಪಂಚರ್ ಆಗ್ತಂದ್ರೆ ಬಸ್ ಮುಂದೆ ನಡೀತದನ? ನಡೆಯುವುದಿಲ್ಲ. ಆ ಒಂದ ಗಾಳಿಯನ್ನ ಗ್ಯಾರೇಜ್ ಹೋಗಿ ತಿದ್ದಿಸಿಕೊಂಡು ಬರಾಕ್ ಬರ್ತೈತ್ರಿ. ಗ್ಯಾರೇಜ್ ಒಳಗೆ ತಿದ್ದಿಸಿಕೊಂಡ ಮತ್ತ ಆ ಬಸ್ ಚಲೋ ಮಾಡಿ ಮುಂದೆ ಹೋಗಾಕ್ ನಡೀತದ. ಆದ್ರೆ ಇದ್ರೊಳಗಿನ ಉಸಿರು ಹೋತಂದ್ರ ಯಾವ ತಿದ್ದ ಹುಟ್ಟಾನ? ಇದಕ್ಕೆ ಯಾವ ಗ್ಯಾರೇಜ್ ತೆಗದಾನ? ಗ್ಯಾರೇಜ್ ಇಲ್ಲ. ಅದು ಏನ್ ಹೇಳ್ತಾರ ಪರಮಾತ್ಮಲ್ಲೇ, ಅದಕ್ಕೆ ಬರೇ ಸ್ವಲ್ಪ ಒಂದು ಕಿಂಡಿ ಪಂಚರ್ ಆದ್ರ, ಒಂದು ಮುಳ್ಳ ಚುಚ್ಚಿದ ಪಂಚರ್ ಆದ್ರ ಆ ಬಸ್ ನಿಲ್ತದ. ನಮ್ 100 ಮಂದಿ ಅಂತ ಬಸ್ ನಿಲ್ತದ. ಆದ್ರ ದೇವಿ ಏನ್ ಹೇಳ್ತಾವ್ರಿಲ್ಲ ಅಂತಂದ್ರ, ನಿನಗ 9 ಕಿಂಡಿಗಳನ್ನ ಇಟ್ಟೇನಿ. ಎಟ್ರಿ? 6 ಪಾರ್ 9 ಕಿಂಡಿಗಳದಾವ. 9 ತೂತಿನ ಕೊಡನವ ಅಂತ ಹೇಳ್ತಿರಲ್ಲ, ಅದಕ್ಕೆ 9 6 ಪಾರ್ ಅದಾವ. ಇದ್ರೊಳಗ ಆ ತಾಯಿ ಉಸಿರು ಮೇಂಟೈನ್ ಮಾಡ್ಯಾಳ. ಅದು ಹೆಂಗ ಮಾಡಿರ್ಬೇಕ್ರಿ? ಇದ್ರೊಳಗೆ ಎಲ್ಲ 6 ಪಾರ್ ಅದಾವ. ಬಾಯಿಯಿಂದ ಹೋಗಾಕ, ಕಿವಿಯಿಂದ ಹೋಗಾಕ, ಅವಯವಗಳಿಂದ ಹೋಗಾಕ ಇದಕ್ಕೆ ಉಸಿರು ಫುಲ್ಲಾದ. ಆದ್ರೆ ತಾಯಿ ಜಗನ್ಮಾತೆ ನಮ್ಮ ಶರೀರದೊಳಗ ಈ ಉಸಿರು ಹೆಂಗ ಮೇಂಟೈನ್ ಮಾಡಿರಬಾರ್ದ? ಬರೇ ಪಂಚರ್ ಆದ ಒಂದು ಗಾಳಿ ತಿದ್ದಿಸಾಕ ಮತ್ತ ಚಲವಕ್ಕತಿ. ಇಂಥ ಶರೀರದೊಳಗ ಆ ಉಸಿರು ಮೇಂಟೈನ್ ಮಾಡಿ ಜಗನ್ಮಾತೆ ಏನಂತಾಳ, ಈ ಶರೀರ ತಿದ್ದಾಕ ಆ ಪಂಚರ್ ತಿದ್ದಾಕ ಗ್ಯಾರೇಜ್ ಐತಿ. ಈ ಶರೀರ ಮತ್ತ ಹೊಳ್ಳಿ ಉಸಿರಾಕಿ ತಿದ್ದಾಕ ಯಾವನು ಹುಟ್ಟಿಲ್ಲ, ಮುಂದ ಹುಟ್ಟೋದೇನಿಲ್ಲ ಅಂತ ಹೇಳ್ತಾರೆ. ಮುಂದ ಹುಟ್ಟೋದೇನಿಲ್ಲ. ಹುಟ್ಟಿದ್ರೆ ಯಾರು ಹುಟ್ಟಬೇಕಂದ್ರ
ಮತ್ತೆ ಹೊಳೆ ರಿಟರ್ನ್ ತಿದ್ದಬೇಕಂದ್ರ ನಾನೇ ಬಂದ್ರೆ ಮಾತ್ರ ಅದು ಸತ್ಯದನ್ನ ಎದ್ ನಿಲ್ಸಾಕ ಪವರ್ ಐತಂತ ಜಗನ್ಮಾತೆ ಜಗಜ್ಜನನಿ ಜಗದಮ್ಮ ಹೇಳ್ಕೊಂಡು ಬರ್ತಾ ಇದ್ದಾಳ. ಎಷ್ಟು ವರ್ಣನೆ ಮಾಡಾಕ್ತಾ ಇಲ್ಲ ಅಂತ ಕೇಳಿದ್ರ 33 ಕೋಟಿ ದೇವತೆಗಳು 9ನೇ ಅಧ್ಯಾಯದ ಬರೀ ವರ್ಣನೆ ಅದ. ಈ ವರ್ಣನೆ ಮಾಡಿದ್ರ ಮುಖಾಂತರ ನಾವು ತಾಯಿ ಮುಂದ ಏನಾಗಿ ನಿಂತಿರ್ಬೇಕಂದ್ರ ನೀರಾಗಿ ನಿಂತಿರಬೇಕು. ಅದೇಂಗ್ರಿ ತಾಯಿ ಮುಂದೆ ನಿಂತ್ರ ನಾವು ಎಲ್ಲದ ಅನ್ನೋದ ಗೊತ್ತಾಗಿರ್ಬಾರ್ದು. ಹಿಂಗ ತಾಯಿ ಮುಂದೆ ನಿಂತಿದ್ರ ನೋಡ್ರಿ ಬೆಂಕಿಗೆ ನೀರಾದ್ರೆ ಹೆಂಗ ಶಾಂತ ಆಗ್ಬೋದ, ಈ ತಾಯಿ ಬೆಂಕಿ ರೂಪದಳ. ಈಕಿ ಮುಂದ ನಾವು ಯಾರೆಲ್ಲ ತಾಯಿ ನೀನೇ ಜಗಳ ಹೊಡೆಯೋಣ ಅಂತ ನಾವು ನಿಂತಿದ್ದ ಕರೆ ಇದ್ರ ಏನಾಗ್ತದ್ರಿ, ನಮ್ಮ ಮೈಯೊಳಗ ಸದಾ ನೀರು ಪ್ರಾರಂಭ ಆಗ್ತದ. ಅವಾಗ ತಾಯಿ ಏನಾಗ್ತಾಳ, ಎಂತ ಉಗ್ರ ಇದ್ರು ಶಾಂತಿಯಾಗಿ ಭಕ್ತ ನಿನ್ನ ಬಿಟ್ಟು ನಾನು ಎಂದೂ ಇಲ್ಲ, ನಿನಗೆ ಬೇಕಾದ ಕಷ್ಟ ಕಾರ್ಯಗಳು ಬರ್ಲಿ ಅವನ ನಿರ್ಣಯ ನಾನು ಕೊಡ್ತೇನೆ, ನಿನ್ನಗ ಶಾಂತತೆ ನಾನು ಕೊಡ್ತೇನೆ, ನಿನ್ನ ಸಂರಕ್ಷಣೆ ನಾನು ಕೊಡ್ತೇನೆ ಅಂತ ಜಗನ್ಮಾತೆ ಜಗಜ್ಜನನಿ 9ನೇ ಅಧ್ಯಾಯದೊಳಗ ಹೇಳ್ಕೊಂಡು ಬರುತ್ತಾ ತಾಯಿಯ ವರ್ಣನೆ ಕೇಳಿಕೊಂಡು ನಾವು ನೀವಿಲ್ಲೇ ಮುಂದೆ 10ನೇ ಅಧ್ಯಾಯದೊಳಗ ಏನು ವಿವರಣೆ ಕೊಡ್ತಾರ ಆ ವಿವರಣೆಯನ್ನು ಕೇಳುತ್ತಾ ನಮ್ಮ ಈ ಪ್ರಯತ್ನ ವಿರಾಮ ಕೊಡ್ತಾ ಇದ್ದೀನಿ.